ಆಫ್ರಿಕಾ ವಿರುದ್ಧ ಟೆಸ್ಟ್ ಫಾರ್ಮೆಟ್ನಲ್ಲಿ ಕ್ಲೀನ್ ಸ್ವೀಪ್ ಆದರೂ ಕೂಡ ಏಕದಿನ ಮಾದರಿಯಲ್ಲಿ ಸರಣಿ ಗೆದ್ದು ಟೀಂ ಇಂಡಿಯಾ ಕಂಬ್ಯಾಕ್ ಮಾಡಿದೆ. ಈ ಏಕದಿನ ಸರಣಿ ಗೆಲುವಿನ ಬೆನ್ನಲ್ಲೇ ಹೆಡ್ ಕೋಚ್ ಗೌತಮ್ ಗಂಭೀರ್ ಫುಲ್ ಫೈರ್ ಆಗಿದ್ದಾರೆ. ಯಾರೆಲ್ಲ ತಮ್ಮನ್ನ ಟೀಕೆ ಮಾಡಿದ್ರೋ ಅವರ ಮೇಲೆ ಕೆಂಡ ಕಾರಿದ್ದಾರೆ. ಅಷ್ಟೇ ಅಲ್ಲದೆ ಡೆಲ್ಲಿ ಕ್ಯಾಪಿಟಲ್ಸ್ ಮಾಲೀಕರಿಗೆ ಓಪನ್ ಆಗಿ ವಾರ್ ಮಾಡಿದ್ದಾರೆ. ಅಷ್ಟಕ್ಕೂ ಗಂಭೀರ್ ಹೀಗೆ ಸಿಟ್ಟಾಗೋಕೆ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ವಿಶಾಖಪಟ್ಟಣದಲ್ಲಿ 3ನೇ ಏಕದಿನ ಪಂದ್ಯ ಗೆದ್ದ ಭಾರತ ಸರಣಿ ಕೈವಶ ಮಾಡಿಕೊಂಡಿದೆ. ಪಂದ್ಯದ ಬಳಿಕ ಮಾತನಾಡಿದಂತ ಭಾರತದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಹಾಗೆ ಟೆಸ್ಟ್ ಸರಣಿ ಸೋತಾಗ ತಮ್ಮ ವಿರುದ್ಧ ಕೇಳಿ ಬಂದಿದ್ದಂತ ಟೀಕೆಗಳಿಗೂ ಕೂಡ ಆನ್ಸರ್ ಮಾಡಿದ್ದಾರೆ. ಇದೇ ವೇಳೆ ನಮ್ಮ ತಂಟೆಗೆ ಬರಬೇಡಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಗಿಲ್ ಇಲ್ಲದ್ದಕ್ಕೆ ಟೆಸ್ಟ್ ಸರಣಿ ಸೋತೆವೆಂದ ಗಂಭೀರ್. ಇನ್ನು ಪಂದ್ಯದ ಬಳಿಕ ಮಾತನಾಡಿದಂತ ಗಂಭೀರ್ ಕೋಚಿಂಗ್ ಕೆಲಸದ ಬಗೆಗಿನ ಟೀಸ್ಗಳು ಶಾಕಿಂಗ್ ಆಗುವಂತೆ ಮಾಡಿದೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ನಾವು ಅಂದುಕೊಂಡಂತೆ ರಿಸಲ್ಟ್ ಬಂದಿಲ್ಲ. ಇದಕ್ಕೆ ಸಾಕಷ್ಟು ಕಾರಣಗಳಿವೆ. ಸೌತ್ ಆಫ್ರಿಕಾ ವಿರುದ್ಧದ 2 ಪಂದ್ಯಗಳ ಸೋಲಿಗೆ ಕಾರಣ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರ ಇಂಜುರಿ. ಕೋಲ್ಕತ್ತಾದ ಪಂದ್ಯದಲ್ಲಿ ಕ್ಯಾಪ್ಟನ್ ಇಲ್ಲದೆ ಆಡಿದ್ದೇವೆ ಅನ್ನೋದನ್ನ ಮರೆಯೋಕ್ಕಾಗಲ್ಲ. ಶುಭ್ಮನ್ ಗಿಲ್ ಕಳೆದ 6-7 ಟೆಸ್ಟ್ ಪಂದ್ಯಗಳಿಂದ 1000ಕ್ಕೂ ಅಧಿಕ ರನ್ಗಳನ್ನು ಕಲೆ ಹಾಕಿದ್ದಾರೆ. ಅವರ ಆಬ್ಸೆನ್ಸ್ನಲ್ಲಿ ತಂಡಕ್ಕೆ ಎಫೆಕ್ಟ್ ಆಗುತ್ತೆ. ಇವೆಲ್ಲವನ್ನೂ ಕೂಡ ಗಮನಿಸಲೇಬೇಕಾಗುತ್ತೆ. ಆದರೆ ವಿಷಯ ಏನಂದ್ರೆ ಕ್ರಿಕೆಟ್ ಬಗ್ಗೆ ಸಂಬಂಧನೇ ಇಲ್ಲದೆ ಇದ್ದವರು ಇದನ್ನೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ IPLನ ಮಾಲೀಕರೊಬ್ಬರು ಪ್ರತ್ಯೇಕ ಕೋಚಿಂಗ್ ಬಗ್ಗೆ ಕೂಡ ಬರ್ಕೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ತುಂಬಾ ಆಶ್ಚರ್ಯ. ಅವರು ತಮ್ಮ ಕ್ಷೇತ್ರದ ಕೆಲಸಗಳನ್ನ ನೋಡಿಕೊಂಡ್ರೇನೆ ಒಳ್ಳೆಯದು. ನಾವು ಅವರ ಕ್ಷೇತ್ರಕ್ಕೆ ಹೋಗೋದಿಲ್ಲ. ಹೀಗಾಗಿ ನಾವು ಮಾಡುವಂಥ ಕೆಲಸದಲ್ಲಿ ಅವರಿಗೆ ಹಸ್ತಕ್ಷೇಪವನ್ನು ಮಾಡೋಕೆ ಯಾವುದೇ ರೈಟ್ಸ್ ಇಲ್ಲ. ಹೀಗಾಗಿ ಅವರವರ ಕೆಲಸವನ್ನ ಅವರವರೇ ನೋಡಿಕೊಂಡು ಸುಮ್ಮನಿರೋದು ಉತ್ತಮ ಅಂತ ಗೌತಮ್ ಗಂಭೀರ್ ತಿರುಗೇಟು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಗಂಭೀರ್ ಟಾಂಟ್ ಕೊಟ್ಟಿರೋದು DC ಮಾಲೀಕರಿಗೆ. ಸ್ಪೆಷಲಿಸ್ಟ್ ಕೋಚ್ ಬೇಕು ಎಂದಿದ್ದ ಪಾರ್ಥ್ ಜಿಂದಾಲ್. ಗೌತಮ್ ಗಂಭೀರ್ ಅವರ ಹೆಸರೇಳದೆ ವಾರ್ನಿಂಗ್ ಕೊಟ್ಟಿರೋದು ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮಾಲೀಕ ಪಾರ್ಥ್ ಜಿಂದಾಲ್ಗೆ. ಯಾಕಂದ್ರೆ ಟೀಮ್ ಇಂಡಿಯಾ ಟೆಸ್ಟ್ ಸರಣಿ ಸೋತ ಬೆನ್ನಲ್ಲೇ ಪಾರ್ಥ್ ಜಿಂದಾಲ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಭಾರತ ತಂಡ ಗೆಲುವಿನ ಹತ್ತಿರಕ್ಕೂ ಬರಲಿಲ್ಲ. ತವರಿನಲ್ಲಿ ಎಂಥ ಹೀನಾಯ ಸೋಲು. ನಮ್ಮ ಟೆಸ್ಟ್ ತಂಡ ತವರಿನಲ್ಲಿ ಇಷ್ಟು ವೀಕ್ ಆಗಿರೋದನ್ನ ನೋಡಿಯೇ ಇರಲಿಲ್ಲ. ರೆಡ್ ಬಾಲ್ ಸ್ಪೆಷಲಿಸ್ಟ್ಗಳನ್ನು ಆಯ್ಕೆ ಮಾಡದೇ ಇದ್ದಾಗ ಹೀಗಾಗುತ್ತೆ. ಟೆಸ್ಟ್ ಕ್ರಿಕೆಟ್ಗಾಗಿ ಸ್ಪೆಷಲಿಸ್ಟ್ ರೆಡ್ ಬಾಲ್ ಕೋಚ್ ಅನ್ನು ಆಯ್ಕೆ ಮಾಡೋಕೆ ಇದು ಸಕಾಲ ಅಂತ ಪಾರ್ಥ್ ಜಿಂದಾಲ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ರು. ಇದನ್ನೇ ಪ್ರಸ್ತಾಪಿಸಿ ಗೌತಮ್ ಗಂಭೀರ್ ಹೇಳಿಕೆ ನೀಡಿದ್ದಾರೆ. ಆದರೆ ಈ ಹೇಳಿಕೆ ನೀಡಿರೋದು ಏಕದಿನ ಸರಣಿ ಗೆದ್ದ ಬಳಿಕ ಅನ್ನೋದನ್ನ ನಾವಿಲ್ಲಿ ಮರೆಯೋಕ್ಕಾಗಲ್ಲ. ಅಷ್ಟಕ್ಕೂ ಇಲ್ಲಿ ಪಾರ್ಥ್ ಜಿಂದಾಲ್ ಹೇಳಿದ್ದು ಟೆಸ್ಟ್ ಕ್ರಿಕೆಟ್ ಬಗ್ಗೆ. ಬಟ್ ಗಂಭೀರ್ ಏಕದಿನ ಸರಣಿ ಗೆದ್ದು ತಿರುಗೇಟು ಕೊಟ್ಟಿದ್ದಾರೆ. ಆಲ್ರೆಡಿ ರೆಡ್ ಬಾಲ್ ಫಾರ್ಮೆಟ್ಗೆ ಎಷ್ಟು ಡ್ಯಾಮೇಜ್ ಆಗಬೇಕು ಅಷ್ಟಾಗಿದೆ. 2027ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಹೋಗ್ತಾರೋ ಇಲ್ವೋ ಎನ್ನುವಂಥ ಅನುಮಾನ ಶುರುವಾಗಿದೆ. ನಮಸ್ಕಾರ.